ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಈಗಾಗಲೇ ನಾನು ಪಾರ್ಟ್ A, B, C ಎಲ್ಲದೂ ಕೂಡ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಏನು ಸರ್ ಏನು ಅಪ್ಲೋಡ್ ಮಾಡಿ? ದಟ್ ಈಸ್ ಸೆಕೆಂಡ್ ಇಯರ್ PUC ಆ್ಯನ್ಯುವಲ್ ಎಕ್ಸಾಮ್ 3 ಸಬ್ಜೆಕ್ಟ್ ಇಂಗ್ಲೀಷ್ ಅಲ್ವಾ? ಈಗಾಗಲೇ ಪಾರ್ಟ್ A, B, C ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಈಗ ಮುಂದೆವರಿದ ಭಾಗ ಅಂದರೆ ಗ್ರಾಮರ್ ಪಾರ್ಟನ್ನು ಅಪ್ಲೋಡನ್ನು ಮಾಡಿ ನಿಮಗೆ ಕೊಡ್ತಾ ಇದ್ದೇನೆ. ಇವತ್ತು ನಡೆದಂತಹ ಆ್ಯನ್ಯುವಲ್ ಎಕ್ಸಾಮ್ ಅಂದರೆ ಜೂನ್ 13/6/2025 ನಡೆದಂಥ ಎಕ್ಸಾಮಿನ ಕೀ ಆನ್ಸರ್ಸ್. ಈಗ ಗ್ರಾಮರ್ ಕ್ವಶನ್ ನಂಬರ್ 31. ದ ಕೋಚ್ ಈಸ್ ಆ್ಯಂಗ್ರಿ ಡ್ಯಾಶ್ ಹಿಸ್ ಪ್ಲೇಯರ್ಸ್ ಅಂತ ಇದೆ. ಬಹಳ ಈಸಿಯಾದಂತಹ ಗ್ರಾಮರ್ ಪಾರ್ಟ್ ಆಗಿತ್ತು ಆಯಿತಾ. ಇಲ್ಲಿ ಪ್ರಿಪೋಸಿಷನ್ಸ್ ಅಂತ ಕೊಟ್ಟಿದ್ದರು. ಭಾಳ ಜನ ಆನ್ ಹಿಸ್ ಪ್ಲೇಯರ್ಸ್ ಅಂತ ಬರೆದ್ರಿ, ಭಾಳ ಜನ ಇನ್ ಹಿಸ್ ಪ್ಲೇಯರ್ಸ್ ಅಂತ ಬರೆದ್ರಿ. ಸರಿಯಾದ ಉತ್ತರ ವಿತ್ ಹಿಸ್ ಪ್ಲೇಯರ್ಸ್ ಅಂತ ಬರಿಬೇಕಾಗಿತ್ತು. ವಿತ್ ಆಯಿತಾ, WITH. ಸೆಕೆಂಡ್ ಆನ್ಸರು ಬನ್ನಿ, ರೀಅರೇಂಜ್ ಅಂತ ಇದೆ. ವೆರೈಟಿ ಈಸ್ ದಿ ಸ್ಪೈಸ್ ಆಫ್ ಲೈಫ್. ನೋಡಿ, ವೆರೈಟಿ ಈಸ್ ದಿ ಸ್ಪೈಸ್ ಆಫ್ ಲೈಫ್. ವೆರೈಟಿ ಈಸ್ ದಿ ಸ್ಪೈಸ್ ಆಫ್ ಲೈಫ್ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 3. ದ ಲೀಸ್ಟ್ ಆಫ್ ಐಟಮ್ಸ್ ಡ್ಯಾಶ್ ಆನ್ ದ ಟೇಬಲ್ ಅಂತ ಇದೆ. ಈಸ್ ಅಂತ ಬರೀಬೇಕು. IS ಈಸ್. ಕ್ವಶನ್ ನಂಬರ್ 4. ಯು ಡ್ಯಾಶ್ ಅ ಗುಡ್ ಜಾಬ್ ಎಸ್ಟರ್ಡೇ. ಯು ಡಿಡ್ ಎ ಗುಡ್ ಜಾಬ್ ಎಸ್ಟರ್ಡೇ ಅಂತ ಬರೀಬೇಕು. DID ಡಿಡ್ ಆನ್ಸರು. ನಂತರದಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ. ಅದು ಯಾರಿಗೆ ಕಷ್ಟ ಆಯಿತು ಅವರೆಲ್ಲ 31B ಬರೆದಿದ್ದಾರೆ ಎಕ್ಸಾಮಲ್ಲಿ. ಮೋಟಾರ್ ಕಾರ್ಸ್ ಆರ್ ಎಕ್ಸ್ಟ್ರೀಮ್ಲಿ ಎಕ್ಸ್ಪೆನ್ಸಿವ್ ಇನ್ ಬ್ರೆಜಿಲ್ ಡ್ಯಾಶ್ ಆಫ್ ಕ್ರಿಪ್ಲಿಂಗ್ ಅಂತ ಇದೆ. ದಸ್ ನೋಡಿ of crippling and murderous import duties. However, almost everyone owns a car here because the roads in Brazil have heavy traffic. Hence, the pedestrian life is becoming more hazardous every day. I repeat, thus, however, because, hence. ಹೌದಲ್ವಾ? ಈ ಜಾಗದಲ್ಲಿ ತಗೊಳ್ಳೋ ಸೆಕೆಂಡ್ ಯಾವುದು ನೋಡಿ. ಐ ರಿಪೀಟ್, ಫಸ್ಟ್ ಆನ್ಸರ್ ಈಸ್ ದಸ್, THUS ದಸ್. ಸೆಕೆಂಡ್ ಆನ್ಸರ್ ಈಸ್ ಎಟ್. ಥರ್ಡ್ ಆನ್ಸರ್ ಈಸ್ ಬಿಕಾಸ್. ಫೋರ್ತ್ ಆನ್ಸರ್ ಈಸ್ ಹೆನ್ಸ್. ಹೋಪ್ ಎವ್ರಿಥಿಂಗ್ ಈಸ್ ಕ್ಲಿಯರ್. ಕ್ವಶನ್ ನಂಬರ್ 32ಕ್ಕೆ ಹೋಗೋಣ. ಈಗ ರೀರೈಟ್ ಹ್ಯಾಸ್ ಡೈರೆಕ್ಟರ್ ಅಂತ. ಮಿಲಿಂಡಾಸ್ ಫಾದರ್ ಈಸ್ ಎ ಡಾಕ್ಟರ್ ಅಂತ ಇದೆ. ಹೂಸ್ ಫಾದರ್ ಈಸ್ ಎ ಡಾಕ್ಟರ್ ಅಂತ ಬರೆದ್ರೆ ಮುಗದೆ ಹೋಗೋದು. ಹೂಸ್ ಯಾರ ಅಂತ, ಅವಾಗ ಉತ್ತರ ಮಿಲಿಂಡಾಸ್ ಅಂಡರ್ಲೈನ್ ಆಗಿದ್ರೆ ಬರುತ್ತೆ, ಅದು ಸರಿಯಾದ ಉತ್ತರ ಆಗತ್ತೆ. ಕ್ವಶನ್ ನಂಬರ್ 2. ದ ಮೆಂಬರ್ಸ್ ಅಂಡರ್ಸ್ಟುಡ್ ದಿ ಸಿಚುಯೇಷನ್ ಅಂತ ಇದೆ. ಇದನ್ನು ಡೂ ಫಾರ್ಮಿಗೆ ಕ್ವಶನ್ ಮಾಡಬೇಕು. ಡಿಡ್ ದಿ ಮೆಂಬರ್ ಅಂಡರ್ಸ್ಟುಡ್ ಅಂತ ಬರೆದಿದ್ದೀರಾ, ಅದು ತಪ್ಪು. ಸರಿಯಾದ ಉತ್ತರ ಡಿಡ್ ದಿ ಮೆಂಬರ್ ಅಂಡರ್ಸ್ಟ್ಯಾಂಡ್ ದಿ ಸಿಚುಯೇಷನ್ಸ್ ಅಂತ ಬರೀಬೇಕು. ಡಿಡ್ ದಿ ಮೆಂಬರ್ಸ್ ಅಂಡರ್ಸ್ಟ್ಯಾಂಡ್ ದಿ ಸಿಚುಯೇಷನ್ ಕ್ವಶನ್ ಮಾರ್ಕ್ ಹಾಕಬೇಕು. ಐ ರಿಪೀಟ್, ಡಿಡ್ ದಿ ಮೆಂಬರ್ಸ್ ಅಂಡರ್ಸ್ಟ್ಯಾಂಡ್ ದಿ ಸಿಚುಯೇಷನ್. ರೆಕ್ಟಿಫೈ ದಿ ಎರರ್. ವೈ ಡಿಡ್ ಯು ಬ್ರಾಟ್ ದಿಸ್ ಅಂತ ಇದೆ. ಬ್ರಾಟ್ ಅನ್ನೋದೇ ಇಲ್ಲಿ ತಪ್ಪಾದಂತಹ ಉತ್ತರ ಆಗಿದೆ. ಬ್ರಾಟ್ ಜಾಗಕ್ಕೆ ಬ್ರಿಂಗ್ ಅಂತ ಬರಬೇಕು ಅಷ್ಟೇ. ವೈ ಡಿಡ್ ಯು ಬ್ರಿಂಗ್ ದಿಸ್ ಅಂತ ಆಗಬೇಕು ಅಷ್ಟೇ. ವೈ ಡಿಡ್ ಯು ಬ್ರಿಂಗ್ ದಿಸ್ ಅಂತ. ಎರಡನೆಯ ಪ್ರಶ್ನೆಯಲ್ಲಿ ಸ್ಮಿತಾ ಈಸ್ ಲುಕಿಂಗ್ ಗೋರ್ಜಿಯಸ್ ಇನ್ ಪಿಂಕ್ ಸ್ಯಾರಿ ಅಂತ ಇದೆ. ಇಲ್ಲೆಲ್ಲ ಸರಿ ಇದೆ. ಶಿ ಲುಕ್ಸ್ ಲುಕಿಂಗ್ ಗೋರ್ಜಿಯಸ್ ಇನ್ ಆ ಪಿಂಕ್ ಸ್ಯಾರಿ ಅಂತ ಬರಬೇಕು. ಎ ಆರ್ಟಿಕಲ್ ಇಲ್ಲಿ ಮಿಸ್ ಆಗಿದೆ. ಎ ಆರ್ಟಿಕಲ್ ಬರಬೇಕಾಗತ್ತೆ. ರೀಡ್ ದಿ ಫಾಲೋಯಿಂಗ್ ಪ್ಯಾಸೇಜ್ ಅಂತ ಇದೆ. ಇದನ್ನು ಅಷ್ಟು ಓದ್ಬಿಟ್ಟು ತಾವುಗಳು ಇಲ್ಲಿ ಒಂದು ಫ್ಲೋ ಚಾರ್ಟ್ ರೀತಿಯಲ್ಲಿ ಕೊಟ್ಟಿದ್ದಾರೆ, ಅದನ್ನು ಬರೀಬೇಕಾಗಿರುತ್ತೆ. ಉತ್ತರಗಳನ್ನು ಹೇಳ್ತಾ ಹೋಗ್ತೇನೆ. ಫಸ್ಟ್ ಆನ್ಸರು ಇದಕ್ಕೆ ಫ್ಲೋ ಚಾರ್ಟಿಗೆ ಕ್ವಶನ್ ನಂಬರು 33 ನೋಬೆಲ್ ಪ್ರೈಸ್ ಅಂತ ಸರಿಯಾದ ಉತ್ತರ. ಸೆಕೆಂಡ್ ಆನ್ಸರ್ ಪ್ರೀತಿಯ ವಿದ್ಯಾರ್ಥಿಗಳೇ ಲಿಬನಾರ್ ಅಂತ ಸೆಕೆಂಡ್ ಆನ್ಸರು. ಥರ್ಡ್ ಆನ್ಸರು ಕಾಮ್ ಆ್ಯಂಡ್ ಏನದು 3 ಡ್ಯಾಶ್ ಕೊಟ್ಟಿದ್ದಾರಲ್ವ, ಇಂಪರ್ಸನಲ್ ಅಷ್ಟೇ, ಇಂಪರ್ಸನಲ್ ಅಂತ. ನಾಲ್ಕನೆಯ ಆನ್ಸರು 4000 ಲೈನ್ಸ್ ಅಂತ. ಈಗ 34ನೆಯ ಪ್ರಶ್ನೆ ಬಹಳ ಜನಕ್ಕೆ ಡೌಟ್ ಇರುವಂಥದ್ದು, ಬಹಳ ಈಸಿ ಕೊಟ್ಟಿದ್ರು ಈ ಸಲ. 34ನೇ ಪ್ರಶ್ನೆ ಆನ್ಸರ್ ಹೇಳ್ತಾ ಹೋಗ್ತೇನೆ, ಕೇಳ್ತಾ ಹೋಗಿ. ರೂಫ್ ಆಸ್ಕ್ಡ್ ಪಾಪ್ ಅ ಲೀಡರ್ ದ್ಯಾಟ್ ನೋಡಿ ರೂಫ್ ಸೆಡ್ ಪಾಪ್ ಲೀಡರ್ ದ್ಯಾಟ್ he worked for Marcus eBay and pop leader replied Roof that they had plenty of work to do that night and ನೋಡಿ ಮತ್ತೆ ಮುಂದೋಗ್ತಾರೆ. and asked him whether he was taking it or not.
roof replied, whether it would not be heard out that room. Then Pop, a leader, said Roof that they were afterwards not gossip. ಇದು ಸರಿಯಾದ ಉತ್ತರ ಆಗಿರುತ್ತೆ ಕ್ವಶನ್ ನಂಬರ್ 34ಕ್ಕೆ. ಈಗ ಕಂಪ್ಲೀಟ್ ದಿ ಫಾಲೋಯಿಂಗ್ ಕಾನ್ವರ್ಸೇಷನ್ಸ್ ಅಂತ ಇದೆ. 35ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿ ಶಾಂತ ಹಾಗೂ ಮ್ಯಾನೇಜರ್ ಇಬ್ಬರು ಮಾತಾಡಿದ್ದಾರೆ ಟೆಲಿಫೋನಲ್ಲಿ. ಶಾಂತ ಅನ್ನೋರು ಬನ್ನಿ ಇಂದ ಫೋನ್ ಮಾಡಿದ್ದಾರೆ ಮ್ಯಾನೇಜರಿಗೆ. ಹೆಲೋ, ಐ ಆಮ್ ಶಾಂತ, ಈಸ್ ದಿಸ್ ಭಾರ್ಗವಿ ಮೆಡಿಕಲ್ಸ್ ಅಂತ ಇದೆ. ಅವಾಗ ಅವರು ಎಸ್ ಮೇಡಮ್, ದಿಸ್ ಈಸ್ ಭಾರ್ಗವಿ ಮೆಡಿಕಲ್, ಹೌ ಕ್ಯಾನ್ ಐ ಹೆಲ್ಪ್ ಯು? ಅವಾಗ ಶಾಂತ ಅವರು ಐ ನೀಡ್ ಎ ಕಾಫ್ ಸಿರಪ್, ನನಗೆ ಕಾಫ್ ಸಿರಪ್ ಬೇಕು ಸರ್. ಡೂ ಯು ಹ್ಯಾವ್ ಹೋಮ್ ಡೆಲಿವರಿ? ನಿಮ್ಮ ಹತ್ರ ಹೋಮ್ ಡೆಲಿವರಿ ಕೊಡುವ ವ್ಯವಸ್ಥೆ ಇದೆಯಾ? ಏನು ಬರೀಬೇಕಿತ್ತು ಆನ್ಸರು? ಡೂ ಯು ಹ್ಯಾವ್ ಹೋಮ್ ಡೆಲಿವರಿ ಅಂತ ಬರೀಬೇಕಿತ್ತು. ಯಾಕಂದರೆ ಅವರೇ ಕೆಳಗಡೆ ಕೇಳಿದ್ದಾರೆ ಎನ್ಕ್ವೈರ್ಸ್ ಅಬೌಟ್ ಹೋಮ್ ಡೆಲಿವರಿ ಅಂತ. ಆವಾಗ ಅವರು ಶೂರ್ ಮೇಡಮ್, ಇದೆ ನಮ್ಮ ಹತ್ರ. ಆವಾಗ ಅವರು ನೋಡಿ ಅಡ್ರೆಸ್ ಕೇಳಿದ್ದಾರೆ ಮ್ಯಾನೇಜರು. ಹೇಗೆ ಕೆಳಗಡೆ ಇದೆ ನೋಡಿ, ಆಸ್ ಫಾರ್ ಕಸ್ಟಮರ್ಸ್ ಅಡ್ರೆಸ್ ಅಂತ. ನೀವೇನು ಬರೀಬೇಕು? ಕುಡ್ ಯು ಪ್ಲೀಸ್ ಟೆಲ್ ಮೀ ಯುವರ್ ಅಡ್ರೆಸ್, ಅಥವಾ ಕುಡ್ ಯು ಟೆಲ್ ಮಿ ಯುವರ್ ಅಡ್ರೆಸ್ ಪ್ಲೀಸ್ ಅಂತ ಬರೀಬೇಕು. ಕೊನೆಯ ಸಾಲಿನಲ್ಲಿ ಅಡ್ರೆಸ್ ಹೇಳಾದ್ಮೇಲೆ ಮ್ಯಾನೇಜರ್ ಅವಾಗ ವಿ ವಿಲ್ ಡೆಲಿವರ್ ಇಟ್ ಟು ಯು, ಆಯಿತಾ, ಬಾಯ್, ಇಷ್ಟೇ ಮುಗೀತು. ಇಲ್ಲಿಗೆ ಸಂಪೂರ್ಣವಾದ ಉತ್ತರಗಳು ಕಂಪ್ಲೀಟ್ ಆಯಿತು. ನಂತರದಲ್ಲಿ ನಾನು ನಿಮ್ಗೆ ಹೇಳಿದ ಹಾಗೆ ಒಂದು ಲೆಟರ್ ರೈಟಿಂಗ್ ಕೂಡ ಕೊಟ್ಟಿದ್ದರು ನಿಮಗೆಲ್ಲರಿಗೂ ಕೂಡ. ಭಾಳ ಈಸಿ ಆದಂಥ ಆ ಲೆಟ್ರ್ ಆಗಿತ್ತದು, ಆಯಿತಾ. ಪೋಸ್ಟು ಇಂಜಿನಿಯರ್ ಪೋಸ್ಟ್ ಆಗಿತ್ತು. ಅಪ್ಲಿಕೇಶನ್ನು ಲೆಟ್ರೇ ಕೊಟ್ಟಿದ್ದರು. ನಾನು ನಿನ್ನೆ ನಿಮಗೆ 3 ಲಿಂಕ್ಗಳನ್ನು ಕೊಟ್ಟಿದ್ದೆ ವಿಡಿಯೋದ ಕೆಳಗಡೆ, ಅದನ್ನು ಯೂಸ್ ಮಾಡಿಕೊಂಡು ಬರೀರೋ ಅಂತ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗಿರಲಿ. ಒಂದು ಸ್ಪೀಚ್ ರೇಟಿಂಗ್ ಕೂಡ ನಿಮಗೆ ಇದೆ. ಯಾರಿಗೆ ಲೆಟರ್ ರೈಟಿಂಗ್ ಕಷ್ಟ ಆಗುತ್ತೋ ಅಂಥವರಿಗೆ ಸ್ಪೀಚ್ ರೇಟಿಂಗ್ ಅಂತ. ಆದರೆ ವಿದ್ಯಾರ್ಥಿಗಳೇ, ಲೆಟರ್ ರೈಟಿಂಗ್ ನಿಮಗೆ ಪ್ಲಸ್ ಇದ್ದ ಹಾಗೆ ಅಟ್ಲೀಸ್ಟ್ ಒಂದು 3-4 ಅಂಕ ಬಂದುಬಿಡುತ್ತೆ. ಆದರೆ ಸ್ಪೀಚ್ ರೇಟಿಂಗಲ್ಲಿ ಫುಲ್ಲು ಹೋಲ್ಸೇಲಾಗಿ ಎಲ್ಲ ಚೆಕ್ ಆಗುತ್ತೆ, ಪಿನ್ ಟು ಪಿನ್, ಅದು ಇದು ಎಲ್ಲ. ಹಾಗಾಗಿ ಇಲ್ಲೇನು ಕಾಪಿ ಮಾಡಿ ಬರೆಯುವಂಥದ್ದು ಇರಲ್ಲ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಸ್ವಲ್ಪ ಇಂಗ್ಲೀಷು ನಾಲೆಡ್ಜ್ ಬೇಕಾಗಿರುತ್ತಿಲ್ಲಿ. ಇದಕ್ಕೆ ಬಹಳ ಕಡಿಮೆ ಅಂಕಗಳು ಸಿಗುವುದುಂಟು. ಹಾಗಾಗಿ ವಿದ್ಯಾರ್ಥಿಗಳು ಎಲ್ಲರೂ ಕೂಡ 90%, 99% ಎವ್ರಿ ಒನ್ ದೇ ಪಿಕ್ ಲೆಟರ್ ರೈಟಿಂಗ್. ಓಕೆ, ದೇ ಪ್ರಿಫರ್ ಲೆಟರ್ ಟು ರೈಟ್ ಇನ್ ಎಕ್ಸಾಮ್. ಧನ್ಯವಾದಗಳು. ದಯವಿಟ್ಟು ಮುಂದಿನ ದಿನಗಳಲ್ಲಿ ತಮ್ಮ ಸಹಕಾರ ನಮಗೆ ಬೇಕು ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಪ್ಲೀಸ್ ಶೇರ್ ಅವರ್ ವಿಡಿಯೋಸ್ ಆಸ್ ಮಚ್ ಆಸ್ ಪಾಸಿಬಲ್ ಟು ಯುವರ್ ಫ್ರೆಂಡ್ಸ್. ಗಾಡ್ ಬ್ಲೆಸ್ ಯು ಆಲ್.